ತುಮಕೂರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಕೇಂದ್ರ ಕಚೇರಿಯಲ್ಲಿ ಡಿ ದೇವರಾಜ ಅರಸುರವರ 111ನೇ ಜನ್ಮದಿನಾಚರಣೆ ಹಾಗೂ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉಸ್ತುವಾರಿ ವಹಿಸಿದ್ದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಆಡಳಿತ ನಡೆಸಿದ್ದಾರೆ. ಆದರೆ ಅವರಲ್ಲಿ ಕೆಲವರನ್ನು ಮಾತ್ರ ನಾವು ಪದೇ ಪದೇ ನೆನಪು ಮಾಡಿಕೊಳ್ಳುತ್ತೇವೆ. ಕಾರಣ ಅವರಿಂದ ನಮ್ಮ ರಾಜ್ಯಕ್ಕೆ ಹಾಗೂ ರಾಜ್ಯದ ಜನತೆಗೆ ಆಗಿರುವ ಶಾಶ್ವತ ಅನುಕೂಲ ಹಾಗೂ ನೆನಪಿಸಿಕೊಳ್ಳುವಂತಹ ಕಾರ್ಯಗಳು. ಅದರಲ್ಲಿ ಪ್ರಪ್ರಥಮವಾಗಿ ನಿಂತುಕೊಳ್ಳುವವರು ಎಂದರೆ ದಿವಂಗತ ಡಿ ದೇವರಾಜ ಅರಸುರವರು. ಏಕೆಂದರೆ ಅವರಲ್ಲಿದ್ದ ಜನಪರ ಕಾಳಜಿ, ಸಾಮಾಜಿಕ ನ್ಯಾಯದ ಮೇಲಿನ ಬದ್ಧತೆ ಮತ್ತು ರಾಜಕೀಯ ಮುನ್ನೋಟಗಳ ಕಾರಣವೇ ಇಂದು ಮೊದಲಿಗರಾಗಿದ್ದಾರೆ. ರಾಜಕೀಯ ಅಧಿಕಾರ ಅರಸು ಅವರಿಗೆ ಗುರಿಯಾಗಿರಲಿಲ್ಲ. ತಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮಾರ್ಗವಾಗಿತ್ತು. ಭೂ ಸುಧಾರಣೆ, ಮೀಸಲಾತಿ, ಮಲಹೊರುವ ಪದ್ಧತಿಯ ನಿಷೇಧ ಸೇರಿದಂತೆ ಯಾವ ಯೋಜನೆಗಳಿಗಾಗಿಯೂ ರಾಜ್ಯದ ಜನತೆ ಚಳುವಳಿ ಹೋರಾಟಗಳನ್ನು ನಡೆಸಿರಲಿಲ್ಲ. ಇವುಗಳನ್ನೆಲ್ಲ ಅರಸು ಅವರು ಜನ ಕೇಳದೆಯೇ ಅವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತಂದಿದ್ದರು ಎಂದು ತಿಳಿಸಿದರು. ಮುಂದುವರೆದು ಮಾತಾಡುತ್ತಾ, ವಿಶ್ವ ಛಾಯಾಗ್ರಾಹಕ ದಿನವನ್ನು ಸಹ ನಾವು ಇಂದು ಆಚರಿಸುತ್ತಿದ್ದು, ಛಾಯಾಗ್ರಾಹಕವೆಂದರೆ ಕೇವಲ ಚಿತ್ರ ಸೆರೆ ಹಿಡಿಯುವುದು ಅಲ್ಲ. ಅದು ಕೆಲವು ಕ್ಷಣಗಳನ್ನು ಶಾಶ್ವತಗೊಳಿಸುವ ಸೃಜನಶೀಲ ಕಲೆಯನ್ನು ಛಾಯಾಚಿತ್ರದ ಮೂಲಕ ಶಾಶ್ವತವಾಗಿ ಮಧುರ ಕ್ಷಣಗಳನ್ನಾಗಿ ಪರಿವರ್ತಿಸುವ ಕಲೆಯಾಗಿದೆ. ಅದರಂತೆ ತುಮಕೂರು ಜಿಲ್ಲೆಯ ಪತ್ರಿಕಾ ಛಾಯಾಗ್ರಾಹಕರಾದ ಎಸ್. ಉದಯ ಕುಮಾರ್ ರವರು ನಾವು ಕಂಡಂತೆ ಕಳೆದ 1.5 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ಗುರುತಿಸಿಕೊಂಡು ಸಣ್ಣಪುಟ್ಟ ಕಾರ್ಯಕ್ರಮ, ದೊಡ್ಡ ಮಟ್ಟದ ಕಾರ್ಯಕ್ರಮ ಎಂಬ ಭೇದಭಾವವಿಲ್ಲದೆ ಪ್ರತಿಯೊಂದು ಕಾರ್ಯಕ್ರಮ ಆಗಿರಲಿ, ಪ್ರತಿಭಟನೆಯಾಗಿರಲಿ, ಯಾವುದೇ ಚಟುವಟಿಕೆಯಾಗಿರಲಿ ಎಲ್ಲದರಲ್ಲೂ ಬಹಳ ಮುತುವರ್ಜಿ ವಹಿಸಿ ಫೋಟೋ ಹೀಗೆ ಬರಬೇಕು, ನೀವು ಈ ರೀತಿಯಾಗಿ ಮಾಡಿ ಎಂದು ತಯಾರಿ ಸಹ ಮಾಡುವುದಲ್ಲದೆ ನಮ್ಮ ಎಷ್ಟೋ ಮಧುರ ಕ್ಷಣಗಳನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತೆ ಮಾಡಿಕೊಂಡು ಬರುತ್ತಿರುವ ಅವರನ್ನು ಇಂದು ನಾವು ಹೃದಯಪೂರ್ವಕವಾಗಿ ಸನ್ಮಾನಿಸಲು ಹರ್ಷದಾಯಕವಾಗಿದೆಂದು ತಿಳಿಸಿದರಲ್ಲದೆ ಅವರ ಒಂದು ಕ್ಲಿಕ್ ನಮ್ಮ ಹೃದಯದ ನೆನಪುಗಳನ್ನು, ನಗುವಿನ ಹೊನಲುಗಳನ್ನು, ಸಂತೋಷದ ಸಾಧನೆ, ಪ್ರಕೃತಿಯ ಸೌಂದರ್ಯದ ಇತಿಹಾಸದ ಕ್ಷಣಗಳನ್ನು ಮರುಜೀವಂತಗೊಳಿಸುತ್ತದೆ. ಒಂದು ಚಿತ್ರ 1000 ಮಾತುಗಳನ್ನು ಹೇಳುತ್ತದೆ. ಒಂದು ಉತ್ತಮ ಚಿತ್ರಕನ ಛಾಯಾಗ್ರಾಹಕ ಇತಿಹಾಸವನ್ನೇ ದಾಖಲಿಸುತ್ತದೆ. ಅದನ್ನು ಮಾಡಿದವರು ನಮ್ಮ ಉದಯರವರು ಎಂದು ಬಹಳ ಸಂತೋಷದಿಂದ ಅವರನ್ನು ಸತ್ಕರಿಸಿದರು. ದಲಿತ ಸಮಿತಿ ಹಾಗೂ ಕ್ರಿಯಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಡಾಕ್ಟರ್ ದೇವರಾಜ ಅರಸುರ 101ನೇ ಹುಟ್ಟುಹಬ್ಬದ ಆಚರಣೆ ವಿಜೃಂಭಣೆಯಿಂದ ಮಾಡಲಾಯಿತು. ಚಿಕ್ಕಮಂಜನ ಮೆಡಿಕಲ್ ಮಂಜು. ಇವತ್ತು ಮಾಜಿ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದ ಕಲ್ಯಾಣದ ಹರಿಕಾರ, ಸಾಮಾಜಿಕ ಪರಿವರ್ತನೆಯ ನೇತಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನೋತ್ಸವವನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ನಮ್ಮ ಹಸಿರು ಸೇನೆ ಕರ್ನಾಟಕ ರಾಜ್ಯ ಹಸಿರು ಸೇನೆ ನಮ್ಮ ರೈತ ಸಂಘದ ವತಿಯಿಂದ ಇವತ್ತು ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಡಿ ದೇವರಾಜ ಅರಸು ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಭೂ ಸುಧಾರಣೆಯಂತಹ ಐತಿಹಾಸಿಕ ಕ್ರಮಗಳ ಮೂಲಕ ಉಳುವನೆ ಭೂಮಿಯ ಒಡೆಯ ಎಂಬ ಆಶಯವನ್ನು ಸಾಕಾರಗೊಳಿಸಿ ಶತಮಾನಗಳ ಸಮಾಜದ ಅಸಮಾನತೆ ಬೇರುಗಳನ್ನು ಸಡಿಲಿಸಿದ ದೂರದೃಷ್ಟಿಯ ನಾಯಕ ಅವರು. ಹಿಂದುಳಿದ ವರ್ಗಗಳು, ದಲಿತರು, ಬಡವರು ಮತ್ತು ದುರ್ಬಲ ವರ್ಗದ ಶಿಕ್ಷಣಕ್ಕೆ, ಉದ್ಯೋಗ ಮತ್ತು ಸಾಮಾಜಿಕ ಅವಕಾಶಗಳನ್ನು ವಿಸ್ತರಿಸಿದ ಮೂಲಕ ಸಮಾನತೆ ಸಮಾಜ ನಿರ್ಮಾಣ ಭದ್ರ ಬುನಾದಿ ಹಾಕಿದ ದೇವರಾಜ ಅರಸುರವರು ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ಜನಪರ ನೀತಿಗಳು ಎಲ್ಲರಿಗೂ ಮಾದರಿಯಾಗಲೆಂದು ನಾವು ಈ ಮೂಲಕ ಅರಸುವರ ಅಪರೂಪದ ಪ್ರಜಾಪ್ರಭುತ್ವದ ಇವತ್ತು ಜನ್ಮದಿನ ಅಂತ ಇಷ್ಟಪಡಬೇಕಾಗಿದೆ. ಇಂಥ ಬಹುತೇಕ ಹೋರಾಟಗಳಲ್ಲಿ ಸ್ವತಂತ್ರ ಮತ್ತು ಸಂವಿಧಾನದ ಪ್ರಜಾಪ್ರಭುತ್ವ ಸಾಧ್ಯವಾಗಿಕೊಂಡಿದ್ದು, ನಂತರ ರೂಪುಗೊಂಡಿದ್ದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಬುದ್ಧಿವಂತಿಕೆ ನೋಡಿದ ಎಲ್ಲ ಸೂಕ್ಷ್ಮ ಮನಸ್ಸುಗಳು ಕೂಡ ಅವರ ಎಂಬ ನಾಯಕದ ಹೆಸರು ಅರಸುಗಾಗುತ್ತೆ. ಇವತ್ತು ಡಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗದ ಮಹಾನಾಯಕ ಎಂದು ತಪ್ಪಲಾರದು. ಶೋಷಿತ ವರ್ಗದ ಪ್ರತಿಯೊಬ್ಬರು ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಂಥ ಮಹಾಪುರುಷ. ಇಂಥ ಮಹಾಪುರುಷನ ಈ ದಿನದ ಜನ್ಮದಿನ ಆಚರಣೆ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳೋದ್ರ ಮೂಲಕ ಇಡೀ ರಾಜ್ಯದ ಎಲ್ಲ ಜನರಿಗೆ ಡಿ ದೇವರಾಜ ಅರಸು ಅವರ ಜನ್ಮದಿನದ ಶುಭಾಶಯಗಳು ಕೋರೋದ್ರ ಜೊತೆಗೆ ಜೈ ಭೀಮ್. ಈ ದಿನ ದೇವರಾಜ ಅರಸು 111ನೇ ಜನ್ಮದಿನದ ಅಂಗವಾಗಿ ಛಾಯಾಗ್ರಾಹಕರಿಗೆ ಸನ್ಮಾನ ಹಾಗೂ ನಮ್ಮ ಸಂಘಟನೆ ವತಿಯಿಂದ
ಈ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಇಂಥ ನಾಯಕರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಆಳ್ವಿಕೆ ಮಾಡಲಿ. ಏನಪ್ಪ ವಿಷಯ ಅಂತ ಅಂದರೆ, ಅತಿ ಹೆಚ್ಚು ಆಡಳಿತದಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದ್ದ ದೇವರಾಜ ಅರಸರವರು ಕರ್ನಾಟಕ ಆಳ್ವಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ದಲಿತರ ಪರವಾಗಿ ಏನು ಇವತ್ತು ಜಮೀನುಗಳು, ತೋಟಗಳು, ಹೊಲಗಳು ಮಾಡ್ಕೊಂಡಿದ್ದಾರೆ, ಅವರು ಇವನ್ನ ನೆನಬೇಕಾದರೆ ಇಡೀ ಕರ್ನಾಟಕ ರಾಜ್ಯದಂಥ ಆಳ್ವಿಕೆಯಲ್ಲಿ ಉತ್ತುಂಗಕ್ಕೆ ಏರಿದ ನಾಯಕ ಅಂದರೆ ದೇವರಾಜ ಅರಸ. ಇವರು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ಯುವ ಪೀಳಿಗೆಗೆ ಸ್ಮಾರಕವಾಗಲಿ, ಈ ಯುವ ಪೀಳಿಗೆಯ ಜನಗಳಿಗೆ ಇಂಥ ನಾಯಕರು ಅಚ್ಚಳಿದೆ ಉಳಿಲಿ. ಮುಂದಿನ ವಿದ್ಯಾರ್ಥಿಗಳು ಸಹ ಈ ಥರ ಒಂದು ರಾಜಕೀಯಕ್ಕೆ ಬಂದು ಮತ್ತೊಮ್ಮೆ ಇಂಥ ಮುಖ್ಯಮಂತ್ರಿನ ಕರ್ನಾಟಕ ರಾಜ್ಯದಲ್ಲಿ ಕಾಣಲಿ ಅನ್ನೋ ಉದ್ದೇಶದಿಂದ ಈ ಜನ್ಮದಿನದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ.